ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಅಂಕೋಲಾ ತಾಲೂಕಿನ ಪೂಜಗೇರಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಉಪನ್ಯಾಸಕರಿಂದ ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದ ಹಿನ್ನೆಲೆ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಕಾಲೇಜಿಗೆ ಮುತ್ತಿಗೆ ಹಾಕಿ ಭಾರೀ ಪ್ರತಿಭಟನೆ ನಡೆಸಿದರು. ಉಪನ್ಯಾಸಕರನ್ನು ತಕ್ಷಣ ಅಮಾನತು ಮಾಡುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದರು. ಅಂಕೋಲಾ ತಾಲೂಕಿನ ಪೂಜಗೇರಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕನೊಬ್ಬ ವಿದ್ಯಾರ್ಥಿನಿಯೋರ್ವಳಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪ ಕೇಳಿಬಂದಿದೆ. ಆಕೆಯ ಮೊಬೈಲ್ಗೆ ಆತ ಪದೇ ಪದೇ ಅಶ್ಲೀಲ ಸಂದೇಶಗಳನ್ನು ಕಳುಹಿಸುತ್ತಿದ್ದ ಎಂದು ಆರೋಪಿಸಿ ವಿದ್ಯಾರ್ಥಿನಿ ಅಂಕೋಲಾ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾಳೆ. ಇನ್ನು ಆಕ್ರೋಶಗೊಂಡ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಕಾಲೇಜಿನ ಎದುರು ಜಮಾಯಿಸಿ ದಿಢೀರ್ ಪ್ರತಿಭಟನೆ ನಡೆಸಿದ್ದಾರೆ. ಇದುವರೆಗೂ ಉಪನ್ಯಾಸಕನ ವಿರುದ್ಧ ಕ್ರಮ ಕೈಗೊಳ್ಳದೆ ಮೌನವಾಗಿರುವ ಬಗ್ಗೆ ಪೋಷಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಕಾಲೇಜು ಗೇಟ್ ಎದುರು ನೂರಾರು ಮಂದಿ ಜಮಾಯಿಸಿ ಆರೋಪಿಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಆಡಳಿತ ಮಂಡಳಿಯವರು ಸ್ಥಳಕ್ಕೆ ಬರಬೇಕೆಂದು ಪ್ರತಿಭಟನಾಕಾರರು ಪಟ್ಟು ಹಿಡಿದರು. ಮೇಡಮ್ ನಮಸ್ಕಾರ. ಸ್ಟೂಡೆಂಟ್ ಮಾತ್ರ ಕಂಪ್ಲೀಟ್ ಮಾಡ್ಲಿಕ್ಕೆ ಬಂದಿದ್ದಾರೆ ಮೇಡಮ್. ವರ್ಷದಿಂದ ನನಗೆ ಕ್ಲೋಸ್ ಇದ್ದಾಳೆ. ಒಂದು ಡ್ರೆಸ್ ತಗೊಳ್ಬೇಕಾದ್ರೂ ಒಂದು ಕಲರ್ ಕೇಳಲಿಕ್ಕೆ ಬರ್ತಾಳೆ ನನ್ನ ಹತ್ರ. ಇನ್ನು ಪ್ರತಿಭಟನೆಯಿಂದ ಕಾಲೇಜು ಆವರಣದಲ್ಲಿ ಕೆಲ ಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಸ್ಥಳಕ್ಕೆ ಅಂಕೋಲಾ ಪೊಲೀಸರು ಭೇಟಿ ನೀಡಿ ಪೋಷಕರ ಮನವೊಲಿಸಿ ಪರಿಸ್ಥಿತಿಯನ್ನ ನಿಯಂತ್ರಿಸಿದ್ರು. ಇನ್ನು ಲೈಂಗಿಕ ಕಿರುಕುಳದ ಗಂಭೀರ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ತನಿಖೆ ಆರಂಭಿಸಿದೆ. ಇದರ ಬಗ್ಗೆ ನಿಮ್ಮ ಗಮನಕ್ಕೆ ಬಂದಿದೆ ಹೇಗೆ ಸರ್? ಕಾಲೇಜಲ್ಲಿ ನಡೆದಿದ್ದು ಎಂತ ಆಗಿಲ್ಲ ಸರ್. ನಿನ್ನೆ ಪೋಸ್ಟ್ ಅಲ್ಲಿ ಒಂದು ಬಂತು, ಮತ್ತೆ ಡಿ ಅವರು JD ಅವರಿಗೆ ಮೇಲ್ ಬಂದಿದೆ ಅಂತ ಹೇಳಿ ನಮಗೊಂದು ಮೇಲ್ ಕಳಿಸಿದ್ರು. ಇಬ್ಬರದು ಹೇಳಿಕೆ ಪಡೆದು ನಮಗೆ ಕಳಿಸಿ, ಯಾಕಂದ್ರೆ ಇದು ನಿಮ್ಮ ಅಂಗಳ ದಾಟಿದೆ, JD ಅವರಿಗೆ ಬಂದಿದೆ, ನಿಮ್ಮ ಪಾತ್ರ ಏನೂ ಇಲ್ಲ, ಇಬ್ಬರದ್ದು ಹೇಳಿಕೆಯನ್ನು ರಿಟರ್ನ್ ಆಗಿ ತಗೊಂಡು ನಮಗೆ ಒಂದು ಮೇಲ್ ಮಾಡಿ ಒಂದು ಪೋಸ್ಟ್ ಮಾಡಿ ಅಂತ ಹೇಳಿದ್ರು ಸರ್. ಈಗ ನಮ್ಮದು ಪ್ರಕರಣದಲ್ಲಿ ಒಂದು ಹೆಣ್ಣು ಹುಡುಗಿಯ ಮೇಲೆ ವಿದ್ಯಾರ್ಥಿಯ ಮೇಲೆ ಒಂದು ಲೈಂಗಿಕ ಕಿರುಕುಳವನ್ನು ನಡೆದಿದೆ. ಇದು ಇವಾಗಿಂದಲ್ಲ, ಕಳೆದ 3-4 ತಿಂಗಳಿಂದ ನಡೀತಾ ಬಂದಿದೆ ಅಂತ ಇದು. ಆದ್ರೆ ನಿಮ್ಮ ಗಮನಕ್ಕೆ ಅದು ಬಂದಿಲ್ಲ. ಬಂದಿದೆ ನಿಮ್ಮ ಗಮನಕ್ಕೆ